ಸೊ ಹಾಯ್ ಎವ್ರಿವನ್, ನನ್ನ ಹೆಸರು ನಿಖಿಲ್ ಅಂತ. ಆ್ಯಂಡ್ ನಾನು ಫಸ್ಟ್ ಸೆಮಿಸ್ಟರ್ ಮುಗಿಸಿ ಇವಾಗ ಸೆಕೆಂಡ್ ಸೆಮಿಸ್ಟರಲ್ಲಿದ್ದೀನಿ. ನನ್ನ ಕಾಲೇಜ್ ಬಂದು ಆರ್ ಆರ್ ನಗರ್ ಹತ್ರ ಎಸ್ ಅಂತ ಇದೆಯಲ್ಲ, ಆ್ಯಂಡ್ ಸತ್ವ ಯೂನಿವರ್ಸಿಟಿ ಅಂತಲೂ ಕರೀತಾರೆ, ಅಥವಾ ಸತ್ವ ಗ್ಲೋಬಲ್ ಯೂನಿವರ್ಸಿಟಿ ಅಂತಲೂ ಕರೀತಾರೆ. ಸತ್ವ ಗ್ಲೋಬಲ್ ಯೂನಿವರ್ಸಿಟಿ ಯಾಕೆ ಅಂದರೆ, ನಮ್ಮ ಯೂನಿವರ್ಸಿಟಿ ಅಷ್ಟು ಟೆಕ್ ಕಂಪನೀಸ್ ಮಧ್ಯ ಇದೆ, ಆ್ಯಂಡ್ ಅದು ಫಾರೆಸ್ಟ್ ಥರ ವೈಬ್ ಕೊಡುತ್ತೆ. ಆ್ಯಂಡ್ ನಾನು ಯಾಕೆ ಅದೇ ಕಾಲೇಜ್ ಸೇರಿಕೊಂಡೆ ಅಂದರೆ, ನಮ್ಮದು ಸ್ಕೂಲ್ ಆಫ್ ಯೂನಿವರ್ಸಿಟಿ ಅಂದರೆ ಸ್ಕೂಲ್ ಆಫ್ ಟೆಕ್ನಾಲಜಿ ಇದೆ, NIIT ಅಂತ. ಅದು ಇಂಡಿಯಾದಲ್ಲಿ ಮೆನಿ ಸ್ಟೇಟ್ಸಲ್ಲಿದೆ, ಲೈಕ್ ಹೈದ್ರಾಬಾದ್ ಆ ಥರ ಎಲ್ಲ. ಸೊ ನಮ್ಮ ಬ್ಯಾಂಗ್ಳೂರಲ್ಲಿ NIIT ಬಂದ್ಬಿಟ್ಟು ಸತ್ವ ಯೂನಿವರ್ಸಿಟಿ ಜೊತೆ ಕೊಲ್ಯಾಬ್ ಆಗಿದೆ. ಸೊ ಆ ಸತ್ವ ಯೂನಿವರ್ಸಿಟಿ ಜೊತೆ ಕೊಲ್ಯಾಬ್ ಆಗಿದ್ದರಿಂದ ನಾನು ಸತ್ವ ಯೂನಿವರ್ಸಿಟಿಗೆ ಜಾಯ್ನ್ ಆಗಿದ್ದೀನಿ. NIIT ಬರೀ ಮಂಗಳೂರಲ್ಲಿತ್ತು. ಸೊ ಮಂಗಳೂರಲ್ಲೇ ನಾನು ಬುಕ್ ಮಾಡಿದ್ದೆ ಸೀಟ್ನ. ಬಟ್ ಅವರು ಒಂದಷ್ಟು ದಿನ ಆದಮೇಲೆ ಬ್ಯಾಂಗ್ಳೂರಲ್ಲಿ ಕೊಲ್ಯಾಬ್ ಆಗಿದ್ದೀವಿ ಅಂದರು. ಸೊ ನಮಗೆ ಸಿಕ್ಕಿದೆ ಚಾನ್ಸ್ ಅಂದರೆ ನಾನು ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ಬುಕ್ ಮಾಡಿದೆ. ನಾನು ಫಸ್ಟ್ ಸೆಮಿಸ್ಟರಲ್ಲಿ ಏನೇನು ಕಲಿತೆ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರಲ್ಲಿ ಏನು ಕಲ್ತಿದ್ದೀನಿ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಸ್ಟೇ ಟ್ಯೂನ್, ಲೆಟ್ಸ್ ಗೋ. ನಾನು ನಮ್ಮ ಮನೆಯಿಂದ ಕಾಲೇಜಿಗೆ ಹೋಗ್ಬೇಕಂದ್ರೆ 2 ಬಸ್ಸಸ್ನ ಚೇಂಜ್ ಮಾಡಬೇಕಾಗುತ್ತೆ. ಅದು ಎಳ್ಚನಹಳ್ಳಿಯಿಂದ ಕೋಣನಕುಂಟೆ ಕ್ರಾಸ್ವರೆಗೂ. ಅದಾದಮೇಲೆ ಇನ್ನೂ ಒಂದು ಬಸ್ ಹತ್ತೀನಿ, ಯಾವುದು ಅಂತ ಹೇಳ್ತೀನಿ ಬನ್ನಿ. ಇವಾಗ ನಾನು 378 ಬಸ್ ಹತ್ಕೊಂಡು BGS ಹಾಸ್ಪಿಟಲ್ ಹತ್ರ ಬಂದಿದ್ದೀನಿ, ಅಥವಾ ಮೈಲ್ಸ್ ಅಂತ ಅಂತಾರೆ ಈ ಸ್ಟಾಪ್ನ. ನೋಡಿ, ಇಲ್ಲೊಂದು 378 ಬಸ್ ನಿಂತಿದೆ. ಇವಾಗ ನಾನು ನಮ್ಮ ಕಾಲೇಜ್ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅದು ಫ್ರೀ, ಕಾಲೇಜ್ ಗಂಟ ಹೋಗೋಕ್ಕೆ ಫ್ರೀಯಾಗಿ ಬರುತ್ತೆ. ನಾವು ಹತ್ಕೊಂಡು ಹೋಗ್ತೀವಿ ಕಾಲೇಜ್ ಗಂಟ. ಲೆಟ್ಸ್ ಗೋ. ಸೊ ಗೈಸ್, ಇವಾಗ ನಾನು ನಮ್ಮ ಕಾಲೇಜ್ಗೆ ರೀಚ್ ಆಗಿದ್ದೀನಿ. ವ್ಯಾಸ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ. ಗೈಸ್, ಸರಸ್ವತಿ ದೇವಿಗೆ ನಮಸ್ಕಾರ ಮಾಡಿಕೊಂಡು ಬನ್ನಿ, ಲೆಟ್ಸ್ ಗೋ, ಒಳಗಡೆ ಹೋಗೋಣ. ಇವಾಗ ಡೈರೆಕ್ಟ್ 6th ಫ್ಲೋರ್ಗೆ. ನಮ್ಮಮ್ಮ ಬಿಸಿ ಬಿಸಿ ರೊಟ್ಟಿ ಹಾಕಿ ಮತ್ತು ಚಟ್ನಿ ಹಾಕಿ ಕಳಿಸಿದ್ರು. ಕಾಲೇಜ್ಗೆ ಹೋಗೋಷ್ಟರಲ್ಲಿ ಅದು ತಂಗ್ಳಾಗೋಗಿದೆ. ಇವಾಗ ಅದನ್ನೇ ತಿಂತಾಯಿದ್ದೀನಿ ಗೈಸ್. ನಿಮ್ಮ ಮನೆಯಲ್ಲೂ ಇದೇ ಥರ ರೊಟ್ಟಿ ಮಾಡಾಕ್ತಾರ? ನಮ್ಮ ಮನೆಯಲ್ಲಿ ಇದೇ ಥರ. ಇವಾಗ ನಮ್ಮ ಕ್ಲಾಸಿಗೆ ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದುಬಿಟ್ಟಿದ್ದಾರೆ ಗೈಸ್. ನಾನು ಇವಾಗ ಹೋಗ್ತಾಯಿದ್ದೀನಿ. ನೋಡಿ, ಇದೇ ಚೇಂಜೇ ಆಗಿಲ್ಲ. ಫಸ್ಟ್ ಸೆಮ್ಮಲ್ಲೂ ಇದೆ, ಸೆಕೆಂಡ್ ಸೆಮ್ಮಲ್ಲೂ ಇದೆ. ರೂಮ್ ನಂಬರ್ 2 ಟಿಕೆಟು. ಇವಾಗ ಬನ್ನಿ ಕ್ಲಾಸ್ ಒಳಗೆ ಹೋಗೋಣ. ಗೈಸ್, ಇವಾಗ ನಮಗೆ ಫಸ್ಟ್ ಕ್ಲಾಸ್ ಮುಗೀತು. ಇಲ್ಲೇ ನೋಡ್ತಾ ಇರ್ಬೋದು ನೀವು, ಪ್ರಿಂಟಿಂಗ್ 1 to N ಇದು ರಿಕರ್ಷನ್ ಮಾಡಿಸಿದ್ರು. ರಿಕರ್ಷನ್ ಯಾವುದ್ರಲ್ಲಿ ಅಂದರೆ ಸತ್ಯಾಪರಣ ತೊಗೊಂಡಿರೋದು ನಮಗೆ. ಇವಾಗ ಸ್ಟೇಟ್ ಹಬ್ ಪಾರ್ಟ್ 2 ಅಂತ ಇದೆ. ಇದು ಏನಂದರೆ, ಇಲ್ಲಿ ನೋಡಿ, ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಿದ್ದೀನಿ, ಆಮೇಲೆ ಸಿಗ್ತೀನಿ ಗೈಸ್. ನಮಗೆ ಆನ್ಲೈನ್ ಕ್ಲಾಸ್ ಮುಗೀತು. ಇವಾಗ ಶಾರ್ಟ್ ಬ್ರೇಕ್ ಇದೆ, ಹೋಗ್ತೀವಿ. ಇವಾಗ ಶಾರ್ಟ್ ಬ್ರೇಕ್ ಮುಗಿಸ್ಕೊಂಡು ಒಂದು 10 ನಿಮಿಷದ್ದು ಬರ್ತೀವಿ. ಪ್ರಭುರಾಜ್ ಏನೇನು ತಿಂತವನೆ, ಚಿಕ್ಕ ಹುಡುಗನ ಥರ ತಿಂತವನೆ ಗೈಸ್. ಇವೆಲ್ಲ ಚಿಕ್ಕ ಹುಡುಗನೇ ಬಿಡು, ಆದರೆ ಮೊಗದ ಮೇಲೆ ಗಡ್ಡ ಮೀಸೆ ಬಂದಾಯ್ತು. ನಿಜಾನ ತಲೆ ಮೇಲೆ ಹೊಡ್ದಂಗೆ ಹೇಳ್ತೀಯಲ್ಲ ನಾ. ಈಗ ನಮಗೆ ಯೋಗ ಇದೆ, ಪ್ರತಿ ಸೋಮವಾರ ನಮಗೆ ಯೋಗ ಇರುತ್ತೆ. ನಾವೆಲ್ಲ ಇವಾಗ ಯೋಗ ಹೋಗ್ತಾ ಇದ್ದೀವಿ. ಯೋಗ ಕ್ಲಾಸ್ ಅಟೆಂಡ್ ಮಾಡಿಬಿಟ್ಟು ಲಂಚ್ ಇದೆ. ನೆಕ್ಸ್ಟು ಲಂಚ್ನ ಮುಗಿಸ್ಕೊಂಡು ಡೈರೆಕ್ಟ್ ಮತ್ತೆ ಕ್ಲಾಸ್ ಅಟೆಂಡ್ ಮಾಡೋದು. ಲೆಟ್ಸ್ ಗೋ ಗೈಸ್. ಇಲ್ಲೇನೆ ಯೋಗ ಮಾಡೋದು, ಕ್ಲೀನ್ ಮಾಡ್ತಿದ್ದಾರೆ ಎಲ್ಲಾನು. ಇದು ಕ್ಯಾಂಟೀನು ಗೈಸ್ ಬಂದ್ಬಿಟ್ಟು, ಇಲ್ಲಿ ಕ್ಯಾಂಟೀನ್ ಫುಲ್ಲು. ಇದೇನಂದರೆ ಇದು ಹಾಸ್ಟೆಲರ್ಸ್ಗೆ, ಅಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಮಾತ್ರ ಒಳಗಡೆ ಬಿಡೋದು. ಇಲ್ಲಿ ಮಾಡ್ತೀವಿ ಯೋಗ. 2 ಕ್ಲಾಸ್ ಕಂಬೈನ್ ಆಗುತ್ತೆ, ನಮ್ಮ ಕ್ಲಾಸು ಮತ್ತು ಇನ್ನೂ ಒಂದು ಕ್ಲಾಸು, ಅದು ಯಾವುದು ಅಂತ ಗೊತ್ತಿಲ್ಲ ನನಗೆ. ಗೈಸ್, ಇವರಿಬ್ಬರು ನೋಡಿ ಕ್ಲಾಸ್ ಅಟೆಂಡ್ ಮಾಡದೆ ಬಂಕ್ ಹೊಡಿತವ್ರೆ ಕ್ಯಾಂಟೀನಲ್ಲಿ. ಗೈಸ್, ಇವಾಗ ನಮಗೆ ಮೇಲ್ಗಡೆ ಮಾಡಿಸಲ್ವಂತೆ, ನಮಗೆ ಬೇಸ್ಮೆಂಟ್ ಕರ್ಕೊಂಡು ಹೋಗ್ತಿದ್ದಾರೆ, ಅಲ್ಲಿ ಮಾಡಿಸ್ತಾರಂತೆ. ಇವಾಗ ನಾವು ಲೆಟ್ಸ್ ಗೋ ಬೇಸ್ಮೆಂಟ್ಗೆ ಹೋಗೋಣ ಬನ್ನಿ. ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗ್ತಿದ್ದಾರೆ. ಡೆನಿಶ್, ಬೇಸ್ಮೆಂಟಲ್ಲಿ ಮಾಡಿಸ್ತಾರಂತೆ ಇವತ್ತು. ಇವಾಗ ಎಲ್ಲಿ ಮಾಡಿಸ್ತೀವಿ? ಖೋ ಆಡಿಸ್ಬೋದೇನೋ, ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಅಂತ ಹೇಳಿದ್ರು, ನೋಡೋಣ ಏನೇನು ಮಾಡ್ತಾರೆ ಅಂತ.
ಈ ಸ್ವಿಮ್ಮಿಂಗ್ ಹೋಗ್ಬೇಕು ಅಂತ ಮಾತಾಡ್ಕೊ ಬರ್ತಾಯಿದ್ವಿ. ಸಾರಿ, ನಾನು ಮಂಜುನಾಥು. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಥರ ಆಗೋಗಿದೆ ಇದು, ಆದರೆ ಸ್ವಿಮ್ಮಿಂಗ್ ಅಲ್ಲ ಗೈಸ್. ಇದು ಗ್ರೌಂಡ್ ಫ್ಲೋರಲ್ಲೇ ಮಾಡಿಸ್ತಾರೆ ಇವಾಗ ಯೋಗನ. ಇವರೇ ನಾನು ಹೇಳ್ತಾ ಇದ್ದೆ ಕ್ಲಾಸು, ಇವ್ರ ಜೊತೆ ನಮಗೆ ಮಾಡಿಸ್ತಾರೆ ಯೋಗನ. ಸೃಜನ್, ನಾನು ಟುವಿಯಲ್ಲಿ ಬ್ಯುಸಿ ಆಗಿದ್ದೀನಿ, ಆಮೇಲೆ ಸಿಗ್ತೀನಿ. ಗೈಸ್ ಇಲ್ಲಿ ನೋಡಿ, ಟೇಬಲ್ ಟೆನ್ನಿಸ್ ಎಲ್ಲ ಇದೆ ನಮ್ಮ ಕಾಲೇಜಲ್ಲಿ. ಎಷ್ಟೊಂದು ಸೆಟ್ಟು. ಮೋಸ್ಟ್ಲಿ ಟೂರ್ನಮೆಂಟ್ ಮಾಡಿಸ್ದಾಗ ಇದ್ರಲ್ಲಿ ಆಡಿಸ್ತಾರೆ ಅನಿಸುತ್ತೆ. ಒಬ್ಬನೇ ಬ್ಯಾಗ್ ಇಡೋಕ್ಕೆ 3 ಜನ ಬರ್ತಾಯಿದ್ದೀವಿ. ಅದು ಸ್ವಿಮ್ಮಿಂಗ್ ಪೂಲ್ ಥರ ಇದೆ ನೋಡಿ ಗೈಸ್. ಇವಾಗ ನಮಗೆ ಯೋಗ ಪ್ರಾಕ್ಟಿಕಲ್ಸ್ ಮುಗೀತು. ಇವಾಗ ನಮಗೆ ಲಂಚ್ ಇದೆ. ನಮ್ಮಮ್ಮ ರೊಟ್ಟಿ ಹಾಕಿದ್ದಾರೆ, ರೊಟ್ಟಿನ ತಿನ್ಕೊಂಡು ಬರಬೇಕು ಈಗ. ಲೆಟ್ಸ್ ಗೋ ಗೈಸ್. ಇಲ್ಲಿ ನೋಡಿ, ಬಡವ್ರ ಮನೆ ರೊಟ್ಟಿ. ಇವಾಗ ಊಟ ಮಾಡ್ಕೊಂಡು ಬಂದಿದ್ದೀನಿ. ಕ್ಲಾಸಿನ ವಾತಾವರಣ ನೋಡಿ ಯಾವ ರೀತಿ ಇದೆ ಅಂತ. ಎಲ್ಲ ಸ್ಲೀಪಿ ಮೂಡಲ್ಲೇ ಇದ್ದಾರೆ. ಔಟ್ ಕ್ಲಾಸು ಯೋಗ ಮಾಡಿಬಿಟ್ಟು ಫುಲ್ಲು ಸ್ಟಿಫ್ನೆಸ್ಸಾಗಿ ಕಳ್ಕೊಂಬಿಟ್ಟು ಫಿಟ್ಟಾಗಿದ್ದಾರಲ್ವ. ಸೊ ಅವಾಗ ಊಟ ಮಾಡ್ಕೊಂಡು ಇವಾಗ ನಿದ್ದೆ ಬರ್ತಿದೆ ಎಲ್ರಿಗೂ. ಎಲ್ಲ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗೋಗಿದ್ದಾರೆ. ಓಕೆ ಗೈಸ್, ಮ್ಯಾಮ್ ಬಂದರು, ಆಮೇಲೆ ಸಿಗ್ತೀನಿ, ಬಾಯ್ ಗೈಸ್. ಲಂಚ್ ಬ್ರೇಕ್ ಮುಗಿಸ್ಕೊಂಡು ನೆಕ್ಸ್ಟ್ ಕ್ಲಾಸ್ ಆಗಿದೆ ನಮಗೆ ಜಾಯಿನ್ಸ್ ಆದಮೇಲೆ ಇವಾಗ ನಮಗೆ ಸತ್ಯಾಪರ್ಣ ಮ್ಯಾಮ್ದು ಪ್ರಾಕ್ಟೀಸ್ ಸೆಷನ್ ಇದೆ. ಓಕೆನಾ? ಇವ್ರು ನೋಡಿ ಯಾವ ಆಟ ಆಡ್ತಿದ್ದಾರೆ ನೋಡಿ. ID ಕಾರ್ಡು ನಂದು, ID ಕಾರ್ಡ್ ನಿಂದು ಅಂದ್ಕೊಂಡು ಹೆಂಗಾಡ್ತಿದೆ ನೋಡಿ. ಕಾಲೇಜಿಗೆ ಬರೋದು ಇದಕ್ಕೆ ಇವರು. ಇವನು ಅಭಯ್. ಸರಿ, ನಿಮ್ಗೆ ಯಾರಪ್ಪ ID ಕಾರ್ಡ್ ಕೊಟ್ಟಿದ್ದು? ಯಾರು ಕೊಟ್ಟಿದ್ದ ID ಕಾರ್ಡ್? ನಾನು ಮುಟ್ಟೆ ಇಲ್ಲ. ಮಾತುಗಳು ಮಾತಾಡ್ತಾವ್ರ ಇವ್ರುಗಳು. ಫಸ್ಟ್ ಟೈಮ್ ಕೇಳಿದೇವೆಲ್ಲ. 10 ರೂಪಾಯಿ ಆಕ್ಟಿಂಗ್ ಮಾಡೋ ಅಂದ್ರೆ 100 ರೂಪಾಯಿ ಆಕ್ಟಿಂಗ್ ಮಾಡ್ತಾವ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. BP ಹಾಕಲ್ಲ ನಾನು. ನೋಡಿ, ಮಾಡೋದೆಲ್ಲ ಮಾಡಿ ಕಳ್ಳನ್ ತರ ನಿಂತಿದ್ದಾನೆ, ಕಳ್ಳನ್ ತರ. ಗೈಸ್, ಇವಾಗ ನಮಗೆ ಪ್ರಾಕ್ಟೀಸ್ ಸೆಷನ್ ಇದೆ. ಪ್ರಾಕ್ಟೀಸ್ ಸೆಷನ್ ಮುಗಿಸ್ಕೊಳ್ಳೋಣ ಗೈಸ್. ನಿಮ್ಮ ತಮ್ಮ ನೋಡ್ತಾನೆ. ಗೈಸ್, ಅವನು ID ಕಾರ್ಡ್ ಕಳ್ದೋಗಿದ್ಯಂತೆ, ಅದಕ್ಕೆ ನಮ್ಮ ಅಭಯ್ ಎತ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲ, ನಾನು ಎತ್ತಿಲ್ಲ. ಗೈಸ್ ಕೊಡ್ತಾ ಇಲ್ಲ ಗೈಸ್. ನಮ್ಮ ಹತ್ರ ಇಲ್ಲ ಅಂದ್ರೂ ಕೇಳ್ತಾನೆ ಇಲ್ಲ ಅವನು. ಗೈಸ್, ಇವಾಗ ಅವನು ಕಾಣಿಸ್ತಂತೆ ಎಲ್ಲೋ. ನಾನು ಝೂಮ್ ಆಗಿಬಿಟ್ಟೆಲ್ಲೋ ನೋಡ್ಕೊಬಿಟ್ಟ ಫೋನಲ್ಲಿ. ಅಂತೂ ಇಂತೂ ID ಕಾರ್ಡ್ ಸಿಕ್ಕಿದೆ ಅವನಿಗೆ. ನನ್ನ ಹತ್ರ ಇತ್ತಾ? ನಾನು ಗೊತ್ತಿರ್ಲಿಲ್ಲಪ್ಪ ಅದಲ್ಲಿತ್ತು. ಬೇಜಾರಾಗ್ಬಿಟ್ಟಿದ್ದ ನಮ್ಮ ಫ್ರೆಂಡು. ಇಷ್ಟೊಂದೆಲ್ಲ ಸುಳ್ಳು. ಸಿಕ್ಬಿಡ್ತು ಅಂತೂ ಇಂತೂ. ಅವಾಗ್ಲಿಂದ ಆಟಾಡ್ಸಿದೀವಿ, ಒಂದು ಕ್ಲಾಸಿಂದ ಫುಲ್ಲು ಆಟಾಡ್ಸಿದೀವಿ. ಏನೋ ಹೌದು. ಹೆಂಗೆ? ಹೌ ಡು ಯು ಫೀಲಿಂಗ್ ಬ್ರೋ? ರಿವೆಂಜ್ ಮಾಡ್ತೀನಿ ಅಂತ ಬ್ಲಾಕ್ ಮಾಡಿ ಗೈಸ್, ನನ್ನ ID ಕಾರ್ಡ್ ಎತ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೇಕು ಇವನು. ಆ ಥರ ಮಾಡ್ತೀನಿ ನೋಡಿ. ನಾನು ಯಾವತ್ತೂ ಕತ್ತಲೇ ತಗೊತೀನಿ. ಪಾಸ್ ಬೇರೆ ಐತೆ. ಅವ್ನು ಕತ್ತಲ್ಲಿ ನೇತಾಕೊಂಡಿದ್ದ. ನಮ್ಮ ಫ್ರೆಂಡು ಪಕ್ಕದಲ್ಲಿರೋ ಬಿಚ್ಕೊಂಡ್ಬಿಟ್ಟು ನನ್ನ ಕೊಟ್ಟ. ಸೊ ಗೈಸ್, ಏನಂದರೆ ಇವತ್ತು ನಮಗೆ ಹಾಫ್ ಡೇ ಹಾಲಿಡೇ ಕೊಟ್ಬಿಟ್ಟಿದ್ದಾರೆ. ಯಾಕಂದರೆ ಗೌರ್ಮೆಂಟ್ ಹಾಲಿಡೇ ಇತ್ತಲ್ವಾ, ಅದನ್ನ ಇವಾಗ ಕೊಟ್ಬಿಟ್ಟಿದ್ದಾರೆ ಗೈಸ್. ಹಿಂಗೆಲ್ಲ ಹೇಳಿದ್ರೆ ಮಕ್ಕಳು. ಸೊ ಯಾ ಗೈಸ್, ಇವಾಗ ನಮ್ಮ ಕ್ಲಾಸಿಂದ ಬಂದೆ. ಯಾಕಂದರೆ ಬರೀ ಪ್ರಾಕ್ಟೀಸ್ ಸೆಷನ್ ಇತ್ತು ಲಾಸ್ಟ್ ಕ್ಲಾಸು. ಅದ್ರ ಬದಲು ಮನೆಗೆ ಹೋಗಿ ಓದ್ಕೊಳ್ಳೋಣ ಅಂತ ಬಂದೆ. ಆ್ಯಂಡ್ ಇವತ್ತು ಗೌರ್ಮೆಂಟ್ ಹಾಲಿಡೇ ಅಲ್ವಾ, ಅವರು ಹಾಲಿಡೇ ಕೊಟ್ಟಿರಲಿಲ್ಲ, ನಾನೇ ಹಾಲಿಡೇ ತೊಗೊಂಡ್ಬಿಟ್ಟೆ ಅಷ್ಟೇ. ಸೊ ಈ ಥರ ಇತ್ತು ಶೆಡ್ಯೂಲು. ಉಲ್ಟಂಪಲ್ಟ ಆಗೋಯ್ತು ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಪಕ್ಕ ನಾನೇನು ಮಾಡ್ತೀನಿ 12 ಅವರ್ಸ್ ಏನಿರುತ್ತಲ್ಲ ಅದನ್ನ ಕರೆಕ್ಟಾಗಿ ಹಾಕ್ತೀನಿ. ಯಾರೂ ಇಲ್ಲ ನಮ್ಮ ಕ್ಲಾಸಲ್ಲಿ, ಎಲ್ಲರೂ ಹೋದರು.
ನಾನು ಒಬ್ಬನೇ ಏನು ಮಾಡೋದು ಅಂತ ನಾನು ಬಂದೆ ಗೈಸ್. ಸೊ ಲೆಟ್ಸ್ ಗೋ ಟು ಹೋಮ್, ಬನ್ನಿವಾ.